Hi, hello, my dear students and learners. In the last video, we have understood east flowing rivers of India. ಹಿಂದಿನ ವಿಡಿಯೋದಾಗ ನಾವೇನು ತಿಳ್ಕೊಂಡಿವಪ್ಪ ಅಂದ್ರೆ ಭಾರತದ ಒಂದು ಪೂರ್ವಕ್ಕೆ ಹರಿಯತಕ್ಕಂಥ ನದಿಗಳನ್ನು ಯಾವ್ಯಾವ ಅಂತ ತಿಳ್ಕೊಂತೀವಿ. ಇನ್ ದಿಸ್ ವಿಡಿಯೋ ಲೆಟ್ ಅಸ್ ನೋ ದಿ ವೆಸ್ಟ್ ಫ್ಲೋವಿಂಗ್ ರಿವರ್ಸ್ ಆಫ್ ಇಂಡಿಯಾ. ಈ ಒಂದು ವಿಡಿಯೋದಾಗ ನಾವು ಭಾರತದ ಒಂದು ಪಶ್ಚಿಮಕ್ಕೆ ಹರಿಯತಕ್ಕಂಥ ನದಿಗಳು ಯಾವುವು ಅನ್ನೋದನ್ನು ನೋಡ್ಕೊಳ್ಳೋಣ. ಓಕೆ, ಲೆಟ್ ಅಸ್ get started. West flowing rivers. ಪಶ್ಚಿಮಕ್ಕೆ ಹರಿಯುವ ನದಿಗಳು. These rivers enter into or drain into the Arabian Sea. ವೆಸ್ಟ್ ದಿಕ್ಕನಾಗಿರ್ತಕ್ಕಂಥ ಅರೇಬಿಯನ್ ಸೀದಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಈ ಎಲ್ಲ ನದಿಗಳು ಹೋಗಿ ಸೇರ್ತಾವು. ರಿವರ್ ನೇಮ್, origin and length of the river. River is Narmada and its origin is Amarkantak, which is located in Madhya Pradesh state and its length is 1312 kilometer. ನೋಡ್ರಿ, ನರ್ಮದಾ ನದಿಯಲ್ಲಿ ನೋಡಿದ್ರಪ್ಪ ಅದು ಅಮರಕಂಟಕ್ ಅಂತಕ್ಕಂಥ ಒಂದು ಪ್ಲೇಸ್ನ್ಯಾಗ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಅಮರಕಂಟಕ ಪ್ಲೇಸ್ನ್ಯಾಗ ಹುಟ್ಟತೈತಿ. ಇದರ ಉದ್ದ ಎಷ್ಟೈತಿ 1312 ಕಿಲೋಮೀಟರ್ ಆ್ಯಂಡ್ ದಿಸ್ ಈಸ್ ದಿ ಲಾಂಗೆಸ್ಟ್ ವೆಸ್ಟ್ ಫ್ಲೋವಿಂಗ್ ರಿವರ್ ಆಫ್ ಇಂಡಿಯಾ. ಇದು ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯತಕ್ಕಂಥ ಅತ್ಯಂತ ಉದ್ದವಾದ ನದಿ. ಇದರ ಉದ್ದ ಲೆಂತ್ ಎಷ್ಟೈತಪ್ಪ ಅಂದ್ರೆ 1312 ಕಿಲೋಮೀಟರ್. ಅದರ ನಾವು ಈಸ್ಟ್ ಫ್ಲೋಯಿಂಗ್ ರಿವರ್ ನೋಡುವ ಮುಂದೆ ಯಾವುದು ಉದ್ದಿತ್ತು, ಅತ್ಯಂತ ಉದ್ದವಾದ ಈಸ್ಟ್ ಫ್ಲೋಯಿಂಗ್ ರಿವರ್ ಯಾವ್ದಿತ್ತು, ಗಂಗಾ ನದಿ ಇತ್ತು. ಆದರೆ ಇಲ್ಲಿ ವೆಸ್ಟ್ ಫ್ಲೋವಿಂಗ್ ರಿವರ್ ಒಳಗೆ ದಿ ಲಾಂಗೆಸ್ಟ್ ರಿವರ್ ಇಸ್ ದಿ ನರ್ಮದಾ. ಇಟ್ ಒರಿಜಿನೇಟ್ಸ್ ಇನ್ ಅಮರಕಂಟಕ್ ಆಫ್ ಮಧ್ಯಪ್ರದೇಶ್ ಸ್ಟೇಟ್ ಆ್ಯಂಡ್ ಇಟ್ಸ್ ಲೆಂತ್ ಈಸ್ 1312 ಕಿಲೋಮೀಟರ್. ಇಂಡಸ್ ರಿವರ್ ಆರ್ ಸಿಂಧು, ಇದಕ್ಕೆ ಇಂಡಸ್ ಅಂತ ಕರೀತಾರೆ, ಸಿಂಧು ಅಂತ ಕರೀತಾರೆ. ಇಟ್ ಒರಿಜಿನೇಟ್ಸ್ ಇನ್ Manas Sarovar of Tibet. I have already told you Tibet is an autonomous region of ಚೈನಾ ಅಂತ ಹೇಳಿ ನಿಮ್ಗೆ. ಚೈನಾ ದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ವಾಯತ್ತ ಪ್ರದೇಶ ಟಿಬೆಟ್ ಐತಿ. ಆ ಟಿಬೆಟ್ದ ಮಾನಸ್ ಸರೋವರ ಅಂತಕ್ಕಂಥ ಒಂದು ಪ್ಲೇಸ್ದಲ್ಲಿ ಇದು ಇಂಡಸ್ ರಿವರ್ ಒರಿಜಿನ್ ಆಕತಿ. ಇಟ್ಸ್ ಲೆಂತ್ ಈಸ್ 1114 ಕಿಲೋಮೀಟರ್. ಇಟ್ಸ್ ಲೆಂತ್ ಈಸ್ 1114 ಕಿಲೋಮೀಟರ್. ಟಿಬೆಟ್ದ ಮಾನಸ್ ಸರೋವರ ಅಂತಕ್ಕಂಥ ಪ್ಲೇಸ್ದಲ್ಲಿ ಇದು ಇಂಡಸ್ ರಿವರ್ ಅಥವಾ ಸಿಂಧೂ ರಿವರ್ ಉಗಮಕತಿ. ಆನ್ ದಿ ಬ್ಯಾಂಕ್ ಆಫ್ ದಿಸ್ ಸಿಂಧೂ ರಿವರ್ ಇಂಡಸ್ ಸಿವಿಲೈಸೇಷನ್, ದಿ ಫಸ್ಟ್ ಅರ್ಬನ್ ಸಿವಿಲೈಸೇಷನ್ ಆಫ್ ದಿ ವರ್ಲ್ಡ್ ಡೆವಲಪ್ಡ್. ಹೌದಾ, ಈ ಒಂದು ಸಿಂಧೂ ನದಿಯ ಅಥವಾ ಇಂಡಸ್ ನದಿಯ ದಂಡೆಯ ಮೇಲೆ ಸಿಂಧೂ ನಾಗರಿಕತೆ, ವಿಶ್ವದ ಪ್ರಥಮ ನಗರ ನಾಗರಿಕತೆ ಅಂತ ಕರೀತಾರೋ, ಅದು ಇಲ್ಲಿ ಡೆವಲಪ್ ಆಯಿತು. ಇದರ ಉದ್ದ ಎಷ್ಟೈತಿ 1114 ಕಿಲೋಮೀಟರ್. Mahi river takes its birth in
धार प्लेस ऑफ मध्य प्रदेश स्टेट. Its length is 583 ಕಿಲೋಮೀಟರ್. ಮಾಹಿ ಅಂತಕ್ಕಂಥ ರಿವರ್ ಮಧ್ಯಪ್ರದೇಶದ ಧಾರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದು ಒಂದು ಹೊಡ್ತತಿ. ಆಮೇಲೆ ಇದರ ಉದ್ದ ಎಷ್ಟೈತಿ 583 ಕಿಲೋಮೀಟರ್ ಐತಿ. ಸಾಬರಮತಿ ರಿವರ್ ಒರಿಜಿನ್ಸ್ ಇನ್ ಅರಾವಳಿ hills of Rajasthan. Its length is 371 ಕಿಲೋಮೀಟರ್. ಸಾಬರಮತಿ ನದಿ ನೋಡಿದಪ್ಪ ಅಂದ್ರೆ ರಾಜಸ್ಥಾನದ ಅರಾವಳಿ ಹಿಲ್ಸ್ಗಳಲ್ಲಿ ಇದು ಹುಡ್ತೈತಿ. ಇದ್ರ ಉದ್ದ ಐತಿ 371 ಕಿಲೋಮೀಟರ್ ಐತಿ. ವಾಟ್ ಹ್ಯಾಪನ್ಡ್ ಇನ್ 1930? In 1930, Gandhi with his followers moved from Sabarmati ashram to Dandi, where he produced salt. This is known as salt satyagraha. In 1930 1930 ಏನಪ್ಪ ಅಂದ್ರೆ ಗಾಂಧೀಜಿ ಈ ಒಂದು ಸಾಬರಮತಿ ನದಿಯ ದಂಡೆ ಮೇಲೆ ಇರತಕ್ಕಂಥ ಒಂದು ಆಶ್ರಮದಿಂದ ದಂಡಿ ಪ್ರದೇಶದವರೆಗೆ ಒಂದು ಏನು ಮಾಡ್ತಾರೋ ನಡ್ಕೋತ ಹೋಗಿ ಪಾದಯಾತ್ರೆಯನ್ನು ಮಾಡಿ ಅಲ್ಲಿ ದಂಡಿಯಲ್ಲಿ ಏನು ಮಾಡ್ತಾರೋ ಉಪ್ಪನ್ನು ತಯಾರಿಸ್ತಾರೋ. ಓಕೆ, ಉಪ್ಪನ್ನು ತಯಾರಿಸೋದ್ರಿಂದ ಅದು ಉಪ್ಪಿನ ಸತ್ಯಾಗ್ರಹ ಅಂತ ಹಿಸ್ಟ್ರಿ ಒಳಗೆ ಫೇಮಸ್ ಆಗೈತಿ. ತಾಪಿ ರಿವರ್ ಒರಿಜಿನೇಟ್ಸ್ ಇನ್ ಬೇತುಲ್ ಪ್ಲೇಸ್ ಆಫ್ ಮಧ್ಯಪ್ರದೇಶ ಸ್ಟೇಟ್. ಇಟ್ಸ್ ಲೆಂತ್ ಈಸ್ 724 ಕಿಲೋಮೀಟರ್. ಓಕೆ, ತಾಪಿ ಇದು ಕೂಡ ಇಲ್ಲಕತಿ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಬೇತುಲ್ ಏರಿಯಾದಾಗ ಒರಿಜಿನೇಟ್ ಆಗತಿ. ಇದರ ಉದ್ದ ಎಷ್ಟೈತಿ 724 ಕಿಲೋಮೀಟರ್. ಇಷ್ಟೊತ್ತು ನಾವು ನೋಡಿದ್ದು ಮೇಜರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದ್ರೆ ಪಶ್ಚಿಮಕ್ಕೆ ಹರಿತಕ್ಕಂಥ ಮುಖ್ಯವಾದ ನದಿಗಳು. ಈ ನದಿಗಳ ಜೊತೆಗೆ ದೇರ್ ಆರ್ ಅ ನಂಬರ್ ಆಫ್ ಸ್ಮಾಲ್ ರಿವರ್ಸ್ ದ್ಯಾಟ್ ಆಲ್ಸೋ ಫ್ಲೋ ಟುವಾರ್ಡ್ಸ್ ದಿ ವೆಸ್ಟ್. ಓಕೆ, ಆ ಒಂದು ಸಣ್ಣ ಸಣ್ಣ ಅಂದ್ರೆ ಭಾಳ ಒಂದು ದೀಸ್ ಆರ್ ನಾಟ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿವ, ಆದರೂ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಅವುಗಳಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಶರಾವತಿ, ನೇತ್ರಾವತಿ, ಸಾವಿತ್ರಿ, ಪಂಬಾ, ಪೆರಿಯಾರ್. ಶರಾವತಿ, ನೇತ್ರಾವತಿ, ಸಾವಿತ್ರಿ, ಪಂಬಾ, ಪೆರಿಯಾರ್, ಪೊನ್ನಾನಿ, ಕಾಳಿ ನದಿ, ಅಂಬಿಕಾ, ಮಾಂಡವಿ, ಗಂಗಾವತಿ ಅಥವಾ ಬೇಡತಿ, ಇದಕ್ಕೆ ಎರಡೂ ಕರೀತಾರು. ಮುಂದೆ ವೈತರಣಿ ಆ್ಯಂಡ್ ಸೋ ಆನ್ ಸೋ ಫೋರ್ತ್. ಈ ರೀತಿಯಾಗಿ ಒಂದು ಸ್ಮಾಲ್ ರಿವರ್ಸ್ ಆಲ್ಸೋ ಫ್ಲೋ ಟುವಾರ್ಡ್ಸ್ ದಿ ವೆಸ್ಟ್. ಓಕೆ, ವಾಟ್ ಯು ಹ್ಯಾವ್ ಟು ಡೂ, ನೀವೇನು ಮಾಡಬೇಕಪ್ಪ ಅಂದ್ರೆ ಈ ವೆಸ್ಟ್ ಫ್ಲೋಯಿಂಗ್ ಮತ್ತು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳನ್ನ ನೀವು ಯು ಹ್ಯಾವ್ ಟು ರಿಕಾಲ್ ಮಾಡ್ಕೋಬೇಕು. ಕೀಪ್ ಇನ್ ಮೈಂಡ್, ನೆನಪಲ್ಲಿ ಇಟ್ಕೋಬೇಕು. ಮತ್ತು ಅವುಗಳು ಎಲ್ಲಿ ಒರಿಜಿನ್ ಹಾಕವು, ಅವುಗಳು ಉಗಮ ಸ್ಥಾನ, ಅವುಗಳ ಲೆಂತ್, ವಿಚ್ ಈಸ್ ದಿ ಲಾಂಗೆಸ್ಟ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದ್ರೆ ಲಾಂಗೆಸ್ಟ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು ಗಂಗಾ ನದಿ, ಆ್ಯಂಡ್ ದಿ ಲಾಂಗೆಸ್ಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು ನರ್ಮದಾ ನದಿ. ಅವುಗಳ ಉದ್ದವನ್ನು, ಅವುಗಳು ಹುಡ್ತಕ್ಕಂಥ ಸ್ಥಳವನ್ನು ನೀವು ಎಲ್ಲವನ್ನು ಒಂದು ನೆನಪಲ್ಲಿ ಇಟ್ಕೋಬೇಕು. ನಿಮ್ಮ ಎಕ್ಸಾಮ್ನಾಗ ಏನು ಕೇಳ್ತಾರೋ ಒಂದು ಸೈಡ್ ರಿವರ್ಸ್ ಕೊಡ್ತಾರೋ, ಮತ್ತೊಂದು ಸೈಡ ಅವುಗಳ ಒರಿಜಿನನ್ನು, ಉಗಮವಾದ ಸ್ಥಳವನ್ನು ಮತ್ತು ಅವುಗಳ ಉದ್ದವನ್ನು ಕೊಡ್ತಾರೋ. ನೀವು ಅವುಗಳಿಗೆ ಒಂದು ಮ್ಯಾಚ್ ಮಾಡಬೇಕಾಗತ್ತಿ. ಓಕೆ.